ಏನೋ ಇಟ್ಕೊಂಡ್ಬಂದ್ಬಿಟ್ಟಿದ್ವಿ, ಎಲ್ಲಿ ನೋಡ್ತೀನಿ ಅಂತ ಏನಾರು ಮಾಡ್ಬಿಟ್ ಬಿಡ, ಆಮೇಲೆ ಏನು ಮಾಡಕ್ಕಾಗಲ್ಲ, ಎಲ್ಗಾರ ಹಾಕ್ಬಿಟ್ಟಿ ಆಮೇಲೆ. ಓ ಏರಣ ಬಲೆ 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 ಎಲ್ಲ ಆಹಾ ಇತಿಹಾಸ ಮಾಡಿ ಮಸ್ತಾಗಿ ಮಾಡ್ಸಾರ ಒಟ್ನಲ್ಲಿ. ಕೆಲವೊಬ್ರು ಎಲ್ಲೋ ಬಾಟ್ ಗಾಡಿಗಳು ಎಷ್ಟು ನೀಟಾಗಿ ಇಟ್ಕೊಂತಾರೆ ಅಂದ್ರೆ ನೋಡೋಕ್ಕೆ ಚಂದ. ಜೈ ಶ್ರೀರಾಮ್. ಸುಮಾರು ಜನ ಟಿ ವಿ ಎಸ್ RTX ಬಂದಮೇಲೆ ನೀನು 210 ತಗೊಂಡಿದ್ದು ಫುಲ್ ಆಫ್ ವೇಸ್ಟು ಅಂತೇನೋ ಎಲ್ಲ ಮಾತಾಡ್ಕೊತಾ ಇದ್ದಾರೆ. ಅನ್ಕೊಳ್ಳೋರು ಅನ್ಕೊಳ್ಳಿ, ಯಾಕಂದರೆ 210 ನನಗೆ ಇಷ್ಟ ಆಯಿತು. ಸೊ ಹೀರೋ ಕಂಪ್ನಿ ಆಗಿರೋದ್ರಿಂದ ನಾನು ಆಫ್ ರೋಡ್ ಪರ್ಪಸ್ಗೆ ತಗೊಂಡಿರೋ ಅಂಥದ್ದು. ನಾನಿರೋ ಪರ್ಸ್ನಾಲಿಟಿಗೆ ಈ ಗಾಡಿ ಸೂಟ್ ಆಗುತ್ತೆ ಅಂತ ತಗೊಂಡಿದ್ದು ಅಷ್ಟೇ. ಯಾರೋ ಹೇಳಿದ್ರು ಅವ್ರು ಮಾತಾಡಿದ್ರು ಅಂತ ತಗೊಂಡಿದ್ದಲ್ಲ. ಪರ್ಸ್ನಲಿ ನನಗೆ ಇಷ್ಟ ಆಗಿರೋದ್ರಿಂದ ನಾನು ಈ ಗಾಡಿ ತಗೊಂಡಿದ್ದೀನಿ. ಸೊ ಈ ಗಾಡಿ ತಗೊಂಡಿರೋದ್ರಿಂದ ನನಗೆ ಒಂದೇ ಒಂದು ಪ್ರಾಬ್ಲಮ್ ಬಿಟ್ಟರೆ ಇದುವರೆಗೂ ಏನು ಪ್ರಾಬ್ಲಮ್ ಬಂದಿಲ್ಲ. ಆ್ಯಕ್ಚುಲಿ ನನ್ನನ್ನು ಕೇಳಿದ್ರೆ ಗಾಡಿ ಪ್ರಾಬ್ಲಮ್ಮಾ ಇಲ್ಲ ಸರ್ವಿಸ್ ಇಶ್ಯೂನಾ ಅಂತಂದರೆ ನಾನು ಖಂಡಿತ ಸರ್ವಿಸಲ್ಲೇ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಈಗ ನಾನು ತಗೊಂಡಿದ್ದ ಶೋರೂಮಲ್ಲಿ ಸರ್ವಿಸ್ ಎಲ್ಲನೂ ತುಂಬ ನೀಟಾಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿದರು ಒಬ್ಬರು ನಮ್ಮ ಫಾಲೋವರು. ನಾವು ಇದೇ ಥರ ಗಾಡಿ ತೊಗೊಂಡಿದ್ದೀವಿ, ಬಟ್ ಈ ಥರ ಸರ್ವಿಸ್ ಸ್ಟೇಷನಲ್ಲೆಲ್ಲ ಫುಲ್ಲು ನೆಗ್ಲಿಜೆನ್ಸಿ ತೋರಿಸ್ತಾರೆ, ಪೆಟ್ರೋಲ್ ಎಲ್ಲ ತೆಗಿತಾರೆ. ಅದೇ ರೀತಿ ಯಾವುದೇ ಕಾರಣಕ್ಕೂ ನಮ್ಮ ಗಾಡಿ ಸರ್ವಿಸ್ ಮಾಡೋವಾಗ ನೋಡೋದಕ್ಕೆ ಬಿಡಲ್ಲ, ಮತ್ತು ಸೊಲ್ಯೂಷನ್ ಏನು ಕೊಡೋದಿಲ್ಲ ಬ್ರೋ, ಸುಮ್ಮನೆ ಕತೆ ಹೊಡೆದು ಕಳಿಸ್ತಾರೆ ಅಂತ ಹೇಳ್ತಾ ಇದ್ರು. ಸೊ ದಯವಿಟ್ಟು ಹೀರೋ ಕಂಪ್ನಿಯವರು ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಚೆನ್ನಾಗಿರೋ ಗಾಡಿ ತೊಗೊಂಡಾದ್ಮೇಲೆ ಸರ್ವಿಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಯಾರಿಗೇ ಆಗಲಿ. ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ಪ್ರೀಮಿಯರ್ ಶೋರೂಮಲ್ಲಿ ಈ ಥರ ಜಾಸ್ತಿ ನಡೀತಾ ಇದೆ. ಸೊ ಗಾಡಿ ಚೆನ್ನಾಗಿದೆ, ಯಾವುದೇ ಕಾರಣಕ್ಕೂ ನಾನು ಒಂದು ಮಾತು ಸಹ ಬೇರೆ ಹೇಳಲ್ಲ. ನೀವು ನೋಡ್ತಾ ಇರೋ ಮಟ್ಟಿಗೆ ಈ ಗಾಡಿ ಆಫ್ ರೋಡ್ಗೂ ಸಿದ್ಧ ಮತ್ತು ಹೈವೇಗೂ ಸಿದ್ಧ ಅನ್ನುತ್ತೆ. ನೋಡಿ ಬೇಕಾದ್ರೆ ನುಗ್ಲಿ ಬನಾನಾ ಬೇಡ, ನುಗ್ಗಿಸ್ರಿ ನೆಕ್ಸ್ಟು ಓಲಾ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಖಂಡಿತ ಜಾಸ್ತಿ ಜನ ಕಂಪ್ಲೇಂಟ್ ಬರ್ತಾ ಇದೆ ಓಲಾ ಬಗ್ಗೆ. ಕಂಪ್ಲೇಂಟ್ಸ್ ಏನು, ಓಲಾ ಯಾರು ತಗೊಂಡಿದ್ದಾರೆ ಅವರೆಲ್ಲನೂ ಈಗ ಸಫರ್ ಆಗ್ತಾ ಇದ್ದಾರೆ. ತಗೊಂಡಿರೋ ಉದ್ದೇಶ ಬಂದ್ಬಿಟ್ಟು ಮುಂದಿನ ಪೀಳಿಗೆಗೆ ನಮ್ಮ ನೇಚರ್ನ ಸೇವ್ ಮಾಡಬೇಕು ಅಂತ. ಆದರೆ ತಗೊಂಡಿರೋ ಕಸ್ಟಮರ್ಗಳಿಗೆ ಫುಲ್ ಬೇಜಾರು ಅಂದರೆ ಬೇಜಾರು ಮೂಡಿಸ್ಬಿಟ್ಟಿದೆ ಓಲಾ ಕಂಪ್ನಿದವರು. ಅದು ಯಾಕೆ ಅಂತಲೇ ಗೊತ್ತಿಲ್ಲ. ಸುಮಾರು ಸಾವಿರಾರು ಜನ ಹೋಗಿ ಸರ್ವಿಸ್ ಸ್ಟೇಷನ್ ಮುಂದೆ ಕೂತು ಅಲಿದು ಸಾಕಾಗ್ಬಿಟ್ಟಿದೆ. ಸರ್ವಿಸ್ ಸ್ಟೇಷನಲ್ಲಿ ಸಾವಿರಾರು ಗಾಡಿಗಳೆಲ್ಲ ನಿಂತ್ಕೊಂಡಿದ್ರು ಏನು ಕೇರೆ ಮಾಡ್ತಾ ಇಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ನೆಕ್ಸ್ಟ್ ನೋಡ್ತಾ ಇರಿ. ಓ ಏರಣ ಬಲೆ 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 ಎಲ್ಲ ಇಂಥ ಕೆಲಸ ಮಾಡಿಬಿಟ್ಟೆ. ಎಕ್ಸ್ಪಲ್ಸ್ 210 ನಾರ್ಮಲ್ ಆಗಿ ನೀವು ಅಬ್ಸರ್ವ್ ಮಾಡೋದಾದ್ರೆ 200 ಸಹ ಇದೇ ಸೌಂಡ್ ಬರ್ತಾ ಇತ್ತು ಹಳೆ ಡ್ಯೂಕಲ್ಲಿ. ನಾರ್ಮಲ್ ಆಗಿ ಆಚೆಯಿಂದ ನೋಡಿದಾಗ ಏನು ಅನ್ಸಲ್ಲ, ನಾವು ರೈಡ್ ಮಾಡಿದಾಗ ಆ ಸೌಂಡ್ ಕೇಳಿಸ್ಕೊಂಡ್ರೆ ಅವಾಗ ಗೊತ್ತಾಗುತ್ತೆ ನಮಗೆ, ಓ ಕರೆಕ್ಟೇ ನೀವು ಹೇಳಿದ್ದು ಅಂತ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಹೌದು, ನಿಮ್ಗೊಂದು ವಿಷಯ ಹೇಳೋದು ಮರ್ತೋದೆ, ನಮ್ಮ ಗಾಡಿಗೆ ಒಂದು ಹೆಸರಿಟ್ಟಿದ್ದೀನಿ. ಸೊ ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಸೊ ಗೊತ್ತಿಲ್ಲ ಅಂದರೆ ಹೇಳ್ತೀನಿ ನೋಡಿ. ನನ್ನ ಗಾಡಿಗೆ ರಾಘವ ಅಂತ ಹೆಸರಿಟ್ಟಿದ್ದೀನಿ. ಸೊ ರಾಘವಗೆ ಮೀನಿಂಗ್ ಏನಪ್ಪ ಅಂತಂದರೆ ನಾವು ಪೂಜೆ ಮಾಡುವಂಥ ದೇವರ ಹೆಸರೇನೆ, ಅದು ಯಾರೂ ಅಲ್ಲ, ನಮ್ಮ ಶ್ರೀರಾಮಚಂದ್ರ ಪ್ರಭು ಅವರ ಹೆಸರೇ ನನ್ನ ಗಾಡಿಗೆ ಇಟ್ಟಿರುವಂಥದ್ದು, ರಾಘವ ಅಂತ. ಏನು ಹಾಕಂದ್ರೆ ಜಾಗನೇ ಬಿಡ್ತಾ ಇಲ್ಲ ನಮಗೆ. ಜೈ ಶ್ರೀರಾಮ್.
ಈ ಗಾಡಿನ ತಗೊಂಡಾಗಿಂದ ಒಂದು ಸತಿನ ಆಫ್ ರೋಡಿಗೆ ತಗೊಂಡೋಗಿಲ್ಲ. ಆಫ್ ರೋಡ್ ಮೋಡ್ ಸ್ವಿಚ್ಚೇ ಮಾಡಿಲ್ಲ ಅಂದ್ಕೊಳ್ಳಿ. ತಗೊಂಡಾಗಿಂದ ಬರೀ ಹೈವೇಲ್ಲೇ ಓಡಿಸಿದ್ದಾಯ್ತು ಗಾಡಿನ. ಆಫ್ ರೋಡ್ ಥ್ರಿಲ್ಲೇ ಗೊತ್ತಾಗ್ತಿಲ್ಲ ನನಗೆ. ಒಟ್ಟಿನಲ್ಲಿ ಗಾಡಿಯಲ್ಲಿ ಸ್ಟಾಪಿ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆಯಪ್ಪ. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ಸಡನ್ನಾಗಿ ನಿಲ್ಲಿಸ್ಬೋದು ಗಾಡಿನ. ಓ ಓ ಓ ಹೇಳಿದ್ನಲ್ಲ, ಇದೇ ಬ್ರೇಕಿಂಗ್ ಎಕ್ಸ್ಪಲ್ಸ್ 210. ನೋಡೋ ಜಾಗ ನೋಡೋ. ಇಲ್ಲೇ ಹಾಕ್ಬಿಡ್ತೀನಿ. ಓ ಇನ್ನೊಂದು ಎಕ್ಸ್ಪಲ್ಸು, ಅಲ್ಲೊಂದು ಎಕ್ಸ್ಪಲ್ಸು, ಇಲ್ಲೊಂದು ಎಕ್ಸ್ಪಲ್ಸು, 2 ಎಕ್ಸ್ಪಲ್ಸು, ಎಲ್ಡ್ ಎಕ್ಸ್ಪಲ್ಸು. ಸೊ ಈ ಕಲ್ಲು ಏನಕ್ಕೆ ತಗೊತಾ ಇದ್ದೀನಿ ಅಂದರೆ ತೋರಿಸ್ತೀನಿ ರೀ ನಿಮಗೆ. ಸೊ ಕಸ ಸಮೇತ ಬರ್ತಾಯಿದ್ದಲ್ಲ ಗುರು. ಇದು ಸ್ಟ್ಯಾಂಡು ಸ್ವಲ್ಪ ಸ್ಟ್ಯಾಂಡ್ ಹಾಕಿದಾಗ ಈ ಥರ ಬೆಂಡ್ ಆಗೋಗ್ತಾಯಿತ್ತು, ಅದಕ್ಕೆ ಹಾಕಿದ್ದೀನಿ ಕಲ್ಲು. ಇರಲಿ. ಇವಾಗ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ID ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ಅಲೋ ಮಾಡ್ತಾರ ಎಲ್ಲ ನೋಡೋಣ. ಹೆಲ್ಮೆಟ್ ತೆಗಿ ಅಂದರೆ ಹೆಲ್ಮೆಟ್ ತೆಗಿಯೋಣ. ಹಿಂಗೆ ತಗೊಂಬರ್ಲಿನಾ? ಆಯ್ ಭಯ ಆಯ್ ಕರ್ದು. ಹಾಂ ಟ್ರ್ಯಾಕ್ಟ್ರ್ ಬರ್ತಾಯ್ತಾ? ಲಿಫ್ಟ್ ಕೇಳೋಣ ಅಲ್ಲಿವರೆಗೂ. ತಡಿ ಲಿಫ್ಟ್ ಕೇಳ್ತೀನಿ ಅಣ್ಣ. ಲಿಫ್ಟು ಅಣ್ಣ ತಿರುಗು ನೋಡಲಿಲ್ಲ. ಸೊ ಹೆಲ್ಮೆಟ್ ಹಾಕ್ಕೊಂಡೇ ಬಂದರೆ ಫುಲ್ಲು ಎಲ್ಲ ವಿಚಿತ್ರವಾಗಿ ನೋಡ್ತಾರೆ ಜನ ಅಂತಲೇ ಅಲ್ಲ, ಇಲ್ಲಿ ಪ್ರಾಕ್ಟರ್ಸ್ ಇದ್ದಾರೆ ನಮಗೆ. ಅವರು ID ಕಾರ್ಡ್ ತೋರಿಸು, ಹೆಲ್ಮೆಟ್ ಯಾಕೆ ಹಾಕಿದ್ಯಾ, ಇನ್ಶರ್ಟ್ ಮಾಡು, ಅದು ಓದು ಅಂತೆಲ್ಲ ಕೇಳ್ತಾರೆ. ಈಗ ಅದಕ್ಕೆ ಹೆಲ್ಮೆಟ್ ತೆಗೆದ್ಬಿಟ್ಟು ಹೋಗೋಣ. ನೋಡಿ ಎಲ್ಲ ಹೆಂಗೆ ನೋಡ್ತಾ ಇದ್ದಾರೆ ವಿಚಿತ್ರವಾಗಿ ಜನ. ಇಲ್ಲ ಟೈಮ್ ಅಲ್ಲ, ಇನ್ನೂ ವರ್ಕೇ ಸ್ಟಾರ್ಟ್ ಆಗಿದೆ. ಅವು ಇಲ್ಲ ಅವರೇ ಅಂದಾರಂತ ಮಾಡ್ಕೊಡಿ ಎಂಬುದಿಗೆ. ಮತ್ತೆ ಎಷ್ಟೊಂದು ಹಾಕಿದ್ಯಾ ಅಜ್ಜಿ ಅಂದೆ, ಮತ್ತೆ ಬಂದಿದ್ಯಾ? ನಂಗೆ ಗೊತ್ತಿರಲ್ವಾ ಎಷ್ಟು ಹಾಕ್ಬೇಕು. ಅಮ್ಮ ನಮಸ್ಕಾರಗಳು. ಏನೇನು ಸಿಗುತ್ತಮ್ಮ ನಿಮ್ಮ ಹತ್ರ? ಓಹ್ ಇದೇನೋ ಇಟ್ಕೊಂಡ್ಬಂದ್ಬಿಟ್ಟಿದ್ಯ, ಎಲ್ಲಿ ನೋಡ್ತೀನಿ ಅಂತ. ನೀವು ಬರ್ತಾ ಇದ್ದೀರಿ, ಏನಾರು ಮಾಡ್ಬಿಟ್ಬಿಡ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಎಲ್ಗಾರ ಹಾಕ್ಬಿಟ್ಟಿ. ಆಮೇಲೆ ಏನೇನು ಸಿಗುತ್ತೆ? ಇಡ್ಲಿ ಸಿಗುತ್ತೆ, ಪುಳಿಯೋಗರೆ ಸಿಗುತ್ತೆ, ಲೆಮನ್ ರೈಸ್ ಸಿಗುತ್ತೆ, ಪಲಾವ್ ಸಿಗುತ್ತೆ, ದೋಸೆ, ಅನ್ನ ಸಾಂಬಾರು, ಚಪಾತಿ, ಟೀ ಕಾಫಿ ಎಲ್ಲ ಸಿಗುತ್ತೆ. ಯಾರಾದರೂ ಪ್ರೆಸಿಡೆನ್ಸಿ ಕಾಲೇಜ್ ಹತ್ರ ಏನಾದರೂ ಊಟ ಮಾಡಬೇಕು ಅಥವಾ ಟಿಫನ್ ಮಾಡಬೇಕು ಅಂತಂದರೆ ಇಲ್ಲೇ ನಮ್ಮ ಆಂಟಿ ಇರ್ತಾರೆ, ಮುಂದೆ ಊಟ ಮಾಡ್ಕೊಂಡು ಹೋಗಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಕೇಬಲ್ ಫ್ಯಾಕ್ಟ್ರಿ ಎದುರುಗಡೆ. ಕೇಬಲ್ ಫ್ಯಾಕ್ಟ್ರಿ ಎದುರುಗಡೆ ನೋಡ್ಕೊಬಿಡಿ. ಪಕ್ಕದಲ್ಲಿ ಒಂದು ಪೇಂಟ್ ಮತ್ತು ಹಾರ್ಡ್ವೇರ್ ಶಾಪ್ ಕೂಡ ಇದೆ. ಬೇಕಾದರೆ ಬಂದು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆಮ್ಮ, ಬಾಯ್. ಬೆಳೀಲಿ, ನಮ್ಮ ಹುಡುಗರು ಬೆಳಿಬೇಕು ಅಷ್ಟೇ. ಮನಸ್ಸು ದೊಡ್ಡದು, ನೀನು ಆ ಥರ